ರಾಜ್ಯದಲ್ಲಿ ದಿನೇ ದಿನೇ ಕಾಲರಾ ಪ್ರಕರಣ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗಿ. ರಾಜ್ಯದಲ್ಲಿ ಕಾಲಾರ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ. ನಿನ್ನೆ ಒಂದೇ ದಿನ 10 ಮಂದಿಗೆ ಕಾಲಾರ ದೃಢಪಟ್ಟಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಇವತ್ತು ಹೊಸದಾಗಿ 4 ಕಾಲಾರ ಪತ್ತೆಯಾಗಿರುವಂತದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 8 ಮಂದಿಗೆ ಕಾಲಾರ ದೃಢಪಟ್ಟಿದೆ. ಇನ್ನು ಬೆಂಗಳೂರು ನಗರದಲ್ಲಿ 5 ಮಂದಿಗೆ ಕಾಲಾರ ದೃಢಪಟ್ಟಿದೆ. ಇನ್ನು ರಾಮನಗರದಲ್ಲಿ 1 ಕಾಲಾರ ಪ್ರಕರಣ ಪತ್ತೆಯಾಗಿರುವ ಮಾಹಿತಿ ಸದ್ಯಕ್ಕೆ ಮಾಧ್ಯಮಗಳಿಗೆ ಸಿಗ್ತಾ ಇದೆ. ನಿನ್ನೆ ಕೇಸ್ ಆಗಿತ್ತು. ಮೆಡಿಕಲ್ ಸ್ಟೂಡೆಂಟ್ಸ್ನ ಚೆಕಪ್ಗೆ ಹೋದಾಗ ಅಲ್ಲೂ ಕೂಡ ಸಾಕಷ್ಟು ಕಾಲರ ಕೇಸ್ ಪತ್ತೆಯಾಗಿತ್ತು. ಇದಾದ್ಮೇಲೆ ಇವತ್ತು ಹೊಸದಾಗಿ 4 ಪ್ರಕರಣ, ಅಂದ್ರೆ ರಾಜ್ಯದಲ್ಲಿ ಒಟ್ಟು 14 ಪ್ರಕರಣ ಕಾಲರ ಕೇಸ್ ಪತ್ತೆಯಾಗಿರುವಂತದ್ದು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 8 ಕಾಲರ ಪ್ರಕರಣ ಆದ್ರೆ ಬೆಂಗಳೂರು ನಗರದಲ್ಲಿ 5, ರಾಮನಗರದಲ್ಲಿ 1 ಕೇಸ್ ಪತ್ತೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, ದಿನೇ ದಿನೇ ಕಾಲಾರ ಕೇಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಏನ್ ಇದ್ರ ಬಗ್ಗೆ ಅಪ್ಡೇಟ್ ಇದೆ ಅಂತ? ಹಲೋ ಲೋಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ದಿನೇ ದಿನೇ ಕಾಲಾರ ಕೇಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಯಾವ ಕಾರಣಕ್ಕೆ ಜಾಸ್ತಿ ಆಗ್ತಾ ಇರ್ಬೋದು ಅಂತ? ಓಕೆ, ಸಂಪರ್ಕ ಕಡಿತ ಆಗಿದೆ. ರಾಜ್ಯದಲ್ಲಿ ಕಾಲಾರ ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಮೆಡಿಕಲ್ ವಿದ್ಯಾರ್ಥಿಗಳಲ್ಲೂ ಕೂಡ ನಿನ್ನೆ ಸಾಕಷ್ಟು ಕೇಸ್ ಪತ್ತೆಯಾಗಿತ್ತು. ಇವತ್ತು ಹೊಸದಾಗಿ 4 ಪ್ರಕರಣ ಹೆಚ್ಚಾಗಿರುವಂಥದ್ದು. ಸಾಮಾನ್ಯವಾಗಿ ಕಾಲಾರ ಬರೋದು ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿಲ್ಲ ಅಂದ್ರೆ, ಜೊತೆಗೆ ನಾವು ತಿನ್ನೋ ಊಟದಲ್ಲಿ ಸ್ವಚ್ಛತೆ ಇಲ್ಲ ಅಂತ ಅಂದ್ರೆ ಹೆಚ್ಚಾಗಿ ಕಾಲಾರ ಪ್ರಕರಣಗಳು ಹೆಚ್ಚಾಗತ್ತೆ. ಹಾಗಾಗಿ ಜನರು ನೀಟಾಗಿ ಸ್ವಚ್ಛತೆ ಇರುವಂತಹ ಪದಾರ್ಥಗಳನ್ನ ತಿನ್ಬೇಕು, ಜೊತೆಗೆ ಬಿಸಿ ಊಟವನ್ನ ತಿನ್ಬೇಕು. ಈಗ ಬಿಸಿಲು ಕೂಡ ಜಾಸ್ತಿ ಆಗಿದೆ. ಇದೇ ನಿಟ್ಟಿನಲ್ಲಿ ನಾವು ಆಹಾರವನ್ನ ಒಂದು ರೀತಿಯಾಗಿ ಸೆಲೆಕ್ಟೆಡ್ ಆಗಿ ತಿನ್ಬೇಕಾಗತ್ತೆ. ಏನೇನೋ ಕೈಗೆ ಸಿಕ್ತು ಅಂತ ತಿನ್ನೋದಿಕ್ಕೆ ಹೋಗಬಾರ್ದು. ಇದೇ ನಿಟ್ಟಿನಲ್ಲಿ ನೋಡಿ, ಇವಾಗ ಹಾಸ್ಟೆಲ್ ವಿದ್ಯಾರ್ಥಿನಿಯರಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಅಡುಗೆ ಮನೆ ನೀಟಾಗಿರ್ಲಿಲ್ಲ, ಏನೇನೋ ತಿಂದು ಆರೋಗ್ಯವನ್ನ ಹಾಳು ಮಾಡ್ಕೊಂಡಿದ್ರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, ದಿನೇ ದಿನೇ ಕಾಲಾರ ಪ್ರಕರಣ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಏನ್ ರೀಸನ್ ಇರ್ಬೋದು ಅಂತ? ಚಂದನ, ಈಗ ಕಾಲಾರ ಪ್ರಕರಣ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಬೇಸಿಗೆ, ಮತ್ತೆ ಈ ಒಂದು ಬೇಸಿಗೆಯಲ್ಲಿ ಜನರ ಓಡಾಟ, ಜೊತೆಗೆ ಬೀದಿ ಬದಿ ವ್ಯಾಪಾರದಲ್ಲ ಫುಡ್ ತಿನ್ನುವಂಥದ್ದು, ಮತ್ತೆ ಹಬ್ಬ ಹರಿದಿನ ಜಾತ್ರೆಗಳ ಅಲ್ಲಲ್ಲಿಗಳಲ್ಲಿ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ತೆರೆದಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇರುವಂತದ್ದು, ಇದು ಕೂಡ ಕಾಲಾರ ಪ್ರಕರಣಕ್ಕೆ ಪ್ರಮುಖವಾಗಿ ಕಾರಣ ಅಂತಾನೆ ಹೇಳ್ಬೋದಾಗಿದೆ. ಈ ನಿಟ್ಟಿನಲ್ಲಿ 2024 ಜನವರಿಯಿಂದ ಏಪ್ರಿಲ್ ವರೆಗೂ ಕೂಡ ಒಟ್ಟು 14 ಪ್ರಕರಣಗಳು ದಾಖಲಾಗಿದೆ. ನಿನ್ನೆವರೆಗೂ 10 ಕೇಸ್ ಇತ್ತು, ಇವತ್ತು 4 ಕೇಸ್ ಹೊಸದಾಗಿ ದಾಖಲಾಗಿರುವಂತದ್ದು. ಅಲ್ಲಿಗೆ ಒಟ್ಟು 14 ಕೇಸ್ಗಳು ದಾಖಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 8 ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರು ನಗರದಲ್ಲಿ 3, ರಾಮನಗರದಲ್ಲಿ 1. ಹೀಗಾಗಿ ಮತ್ತಷ್ಟು ಕೇಸ್ಗಳು ದಾಖಲಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಜನರು ಕೂಡ ಮುಂಜಾಗ್ರತೆಯನ್ನ ವಹಿಸಿ ಕಾಲಾರ ಪ್ರಕರಣದ ಗುಣಲಕ್ಷಣ ಕಂಡು ಬಂದು ಕೂಡಲೇ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸ್ಕೊಳ್ಳೋದು ಒಳ್ಳೇದಂತ ಕೂಡ ಆರೋಗ್ಯ ಇಲಾಖೆ ಹೇಳಿದೆ. ಇದರ ಮಧ್ಯೆನೂ ಕೂಡ ಅಲ್ಲಲ್ಲಿ ಕೇಸು ದಾಖಲಾಗ್ತಾ ಇರೋದ್ರಿಂದಾಗಿ ಆತಂಕ ಹೆಚ್ಚಿಸಿದೆ. ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದ್ದು ಯಾವ ರೀತಿ ನಿಯಂತ್ರಣಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಚಂದನ. ಓಕೆ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.